ಇನ್ನು ರಾಜ್ಯ ರಾಜಕೀಯದಲ್ಲಿ ರಾಮನಗರ ಜಟಾಪಟಿ ಜೋರಾಗ್ತಾ ಇದೆ. ರಾಮನಗರದ ಹೆಸರನ್ನು ಬೆಂಗಳೂರು ದಕ್ಷಿಣ ಅಂತ ಬದಲಾಯಿಸಿದ್ದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಿದ ತಕ್ಷಣ ಏನು ರೋಡ್ಗಳಿಗೆಲ್ಲ ಚಿನ್ನದ ತಗಡು ಹೊಡಿಸ್ತಾರ ಇವರು? ಕೆಂಗಲ್ ಹನುಮಂತಯ್ಯ ಅಂತ ಹೆಸರನ್ನ ಬೇಕಾದ್ರೆ ಇಡ್ಬೋದಾಗಿತ್ತು ಇವರು. 3 CMಗಳನ್ನು ನೀಡಿದ ತಾಲೂಕು ಅದು. ಚುನಾವಣೆ ಬರಲಿ, ಆಮೇಲೆ ಎಲ್ಲ ಬದಲಾಗುತ್ತೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿದರು. ಇವತ್ತು ಅದಂಥದ್ದು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನದ ತಗಡು ಕೊಡಿಸ್ತಾರ? ಏನು ಕೊಡುಗೆ ಕೇಳ್ತಾರಲ್ಲ. ರಾಮನಗರ ಜಿಲ್ಲೆಗೂ ಸಹ ಇವತ್ತೇನು ಚರ್ಚೆ ಮಾಡ್ತಾವ್ರೆ, ಏನು ಕೊಡುಗೆ? ಆಯ್ತಪ್ಪ, ರಾಮನಗರ ಜಿಲ್ಲೆ ನಾನು ಹಿಂದುತ್ವದ ಹೆಸರನ್ನ ಹೇಳಕ್ಕೆ ಹೋಗಲ್ಲ. ರಾಮನ ಹೆಸರಿಟ್ಟಿದ್ದೆ, ರಾಮನ ಹೆಸರಿಗೆ ಅವಮಾನ ಮಾಡಿಬಿಟ್ರು, ಇದನ್ನು ನಾನು ಹೇಳೋದು. ಓಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ. ಆ ಕೆಂಗಲ್ ಹನುಮಂತ ಏನಾದ್ರು ಜಿಲ್ಲೆ ಅಂತಂದ್ರೆ ಅವರ ಹೆಸರನ್ನಾದರೂ ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವ? ಅವರೇನೋ ಭಾಳ ಬುದ್ಧಿವಂತರಂತೆ, ಪಾಪ ಅವ್ನು ಯಾರೋ ಹೇಳೋರೆ, ನನ್ನ ಜೊತೆಲಿ ಇದು ಮಹಾನ್ ಭಾವ. ಭಾಳ ಬುದ್ಧಿವಂತರು ಬೆಂಗಳೂರು ಗ್ರಾಮಾಂತರದವರು, ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಅಂತ ಇಟ್ಕೊಂಡ್ರು ಅಂತ. ಬೆಂಗಳೂರು ಗ್ರಾಮಾಂತರ ಅಂತೇಳಿ ಕಂಟಿನ್ಯೂ ಮಾಡಿದ್ದು ಕುಮಾರಸ್ವಾಮಿನೇ. ಅವ್ರು ಯಾರು ಇಟ್ಕೊಂಡಿದ್ದಲ್ಲ ಅದನ್ನ. ಈ ರಾಜಕಾರಣಕ್ಕೆ ನಾನು ಈಗ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಅದೇನೋ ಇಲ್ಲಿಗೇನೋ ಕಳಿಸಿದ್ರಂತಲ್ಲ ಹೋಮ್ ಮಿನಿಸ್ಟರ್ ಹತ್ರ ಕೇಂದ್ರ ಸರ್ಕಾರಕ್ಕೆ, ನನಗದು ಏನೂ ಸಂಬಂಧ ಇಲ್ಲ. ಅವ್ರು ಕಳಿಸಿದ್ದೂ ಗೊತ್ತಿಲ್ಲ, ರಿಜೆಕ್ಟ್ ಮಾಡಿ ಇವ್ರು ಕಳಿಸಿರೋದು ನನಗೆ ಗೊತ್ತಿಲ್ಲ. ಈಗ ಇಟ್ಕೊಂಡವ್ರೆ, ಇವರೇನು ಶಾಶ್ವತವಾಗಿರ್ತಾರ? ಗೊತ್ತಿದೆ ನನಗೆ ಮುಂದಿನ ಚುನಾವಣೆ ಏನಾಗುತ್ತೆ ಅಂತ. ಮತ್ತೆ ಬದಲಾವಣೆ ಆಗುತ್ತೆ. ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿದು ಕೊಡುಗೆ ಏನು ಅಂತಾರೆ ಬೆಂಗಳೂರು ನಗರಕ್ಕೆ. ಓಪನ್ ಡಿಬೇಟ್ಗೂ ಪಾಪ ನನಗೆ ಆಹ್ವಾನ ಕೊಟ್ಟವ್ರೆ. ನಾನು ಅವ್ರ ಜೊತೆಲಿ ಓಪನ್ ಡಿಬೇಟ್ ಏನು ಮಾಡಲಿ? ಸರ್ಕಾರದ ದಾಖಲೆಗಳಿಲ್ವಾ? ತೆಗೆದು ನೋಡೋಕೆ ಹೇಳಿ. ಇದು ಕುಮಾರಸ್ವಾಮಿ ಅವರ ಮಾತು. ಅವ್ರು ಒಂದು ಹೇಳಿದ್ರು ಏನಂದರೆ, ಸರ್ಕಾರ ಬದಲಾಗುತ್ತೆ, ಎಲ್ಲ ಬದಲಾಗುತ್ತೆ ಅಂತಂದರೆ ನಾವು ಮತ್ತೆ ಬರ್ತೀವಿ, ಮತ್ತೆ ನಾವು ರಾಮನಗರ ಅಂತಲೇ ಹೆಸರಿಡ್ತೀವಿ ಅಂತಕ್ಕಂಥ ಸೂಕ್ಷ್ಮತೆಯನ್ನು ಹೇಳಿದ್ದಾರೆ ಅವರು. ಕಾಲಕ್ಕೆ ಏನೇನು ಬದಲಾವಣೆಗಳಾಗಬೇಕು ಎಲ್ಲವನ್ನು ನಾವು ಮಾಡ್ತೀವಿ ಅಂತ. ನೋಡೋಣ. ಈಗ ಸದ್ಯಕ್ಕಂತೂ ಈ ರಾಮನಗರ ಜಟಾಪಟಿ ಈಗ ಜೋರಾಗಿದೆ. ಯಾಕೆಂದರೆ ಕೇಂದ್ರ ಸರ್ಕಾರ ಒಂದು ಸರ್ತಿ ರಿಜೆಕ್ಟ್ ಮಾಡಿತ್ತು ಈ ಹೆಸರನ್ನು ಬದಲಾಯಿಸಬೇಡಿ ಅಂತ. ಆದರೂ ಸಂಪುಟದ ಅನುಮತಿಯನ್ನು ಪಡ್ಕೊಂಡು ಡಿ ಕೆ ಶಿವಕುಮಾರ್ ಒಂದು ಹಂತಕ್ಕೆ ಗೆದ್ದಿದ್ದಾರೆ.